ಅಪಯ ಅನ್ಕೊಂಡು ಯತೀಂದ್ರನೇ ರಾಜ್ಯವನ್ನ ಆಳ್ತಾ ಇದ್ದಾರೆ. ಯತೀಂದ್ರ ಒಂಥರ ಸೂಪರ್ ಸಿಎಂ ಇದ್ದ ಹಾಗೆ ಸ್ಫೋಟಕ ಹೇಳಿಕೆ ಕೊಟ್ಟ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ. ಹೆಸರಿಗೆ ಮಾತ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಆದರೆ ರಾಜ್ಯಭಾರ ಮಾಡ್ತಾ ಇರೋದು ಮಗ ಯತೀಂದ್ರ ಅಂತ ಹೇಳಿ ಯಾರು ಹೇಳ್ತಾ ಇರೋದು? ಮಾಜಿ ಶಾಸಕ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ. ಯತೀಂದ್ರ ಒಂಥರ ಸೂಪರ್ ಸಿಎಂ ಇದ್ದ ಹಾಗೆ ಸ್ಫೋಟಕ ಹೇಳಿಕೆ ಕೊಟ್ಟ ಎಂಪಿ ರೇಣುಕಾಚಾರ್ಯ ರಾಜ್ಯದ ಸಿಎಂ ಸಿದ್ದರಾಮಯ್ಯರ ಮಗ ರಾಜ್ಯವನ್ನು ಆಳ್ತಿದ್ದಾರೆ. ಹೆಸರಿಗೆ ಮಾತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಂಡು ಆ ಸ್ಥಾನದಲ್ಲಿ ಕೂತಿರೋದು, ಆದರೆ ಆಟಗಳೆಲ್ಲವೂ ಮಗ ಯತೀಂದ್ರರ ಕೈಯಲ್ಲಿದೆ. ಈ ತರಹದ್ದೊಂದು ಹೇಳಿಕೆ ಕೊಡಬಾರ್ದು. ಕಾರಣ ಸಿಎಂ ಸ್ಥಾನ ಅನ್ನೋದು ಒಂದು ಸಾಂವಿಧಾನಿಕವಾದ ಹುದ್ದೆ. ಆ ಸ್ಥಾನದಲ್ಲಿ ಕೂತ್ಕೊಂಡ ವ್ಯಕ್ತಿ ಯಾವುದೇ ಕುಲ, ಯಾವುದೇ ಜಾತಿ, ಯಾವುದೇ ಧರ್ಮದ ವ್ಯಕ್ತಿಯೇ ಆಗಿರಲಿ, ಆ ಸ್ಥಾನಕ್ಕೊಂದು ಬೆಲೆ ಇದೆ. ಆ ಸಾಂವಿಧಾನಿಕವಾದ ಹುದ್ದೆಯ ಕಂಟ್ರೋಲು ಮಗನ ಕೈಯಲ್ಲಿದೆ ಅಂತ ಹೇಳಿ ಹೇಳಿಕೆ ಕೊಟ್ಟರು. ಯತೀಂದ್ರ ಒಂದು ತರಹ ಸೂಪರ್ ಸಿಎಂ ಇದ್ದ ಹಾಗೆ. ಇಂಧನ ಸಚಿವ ಕೆಜೆ ಜಾರ್ಜ್ ಅವರ ಇಂಧನ ಇಲಾಖೆ ಇದೆಯಲ್ಲ, ಆ ಇಲಾಖೆಯಲ್ಲಿ ಒಂದಷ್ಟು ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅನ್ನೋ ಆರೋಪ ಇತ್ತು. ಅದನ್ನ ಮುಂದಿಟ್ಟುಕೊಂಡು ಎಂಪಿ ರೇಣುಕಾಚಾರ್ಯ ಈ ತರಹದ್ದೊಂದು ಹೇಳಿಕೆ ಕೊಟ್ಟರೋ ಗೊತ್ತಿಲ್ಲ. ಆದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಆದರೆ ಆ ಸಿಎಂ ಸ್ಥಾನದ ಪವರ್ ಇರೋದು ಮಗ ಯತೀಂದ್ರ ಸಿದ್ದರಾಮಯ್ಯರ ಕೈಯಲ್ಲಿ. ಯತೀಂದ್ರ ಈಗ MLC ವಿಧಾನ ಪರಿಷತ್ನ ಸದಸ್ಯರು, ಅವರು ರಾಜ್ಯವನ್ನ ಆಳ್ತಿದ್ದಾರೆ. ಹಿಂದೊಮ್ಮೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಮಗ ಒಂದು ವಿಚಾರದಲ್ಲಿ ಯಾವುದೋ ಒಂದು ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡಾಗ ಈ ಥರದ್ದೇ ಒಂದು ಆರೋಪ ಬಂದಿತ್ತು. ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ, ಆದರೆ ಕಂಟ್ರೋಲ್ ಇರೋದು ಮಗನ ಕೈಯಲ್ಲಿ ಅಂತ. ಹಾಗೆ ಈಗ ಸಿದ್ದರಾಮಯ್ಯರು ರಾಜ್ಯವನ್ನು ಆಳ್ತಿದ್ದಾರೆ. ಇಂಧನ ಇಲಾಖೆಯ ಅನೇಕ ಅಧಿಕಾರಿಗಳ ಟ್ರಾನ್ಸ್ಫರ್ ವಿಚಾರದಲ್ಲಿ ಯತೀಂದ್ರ ಹಸ್ತಕ್ಷೇಪ ಮಾಡ್ತಾ ಇದ್ರು. ಅನೇಕಾರು IAS IPS ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲೂ ಕೂಡ ಯತೀಂದ್ರ ಅವರು ಮೂಗು ತೂರಿಸಿದ್ರು. ಕೆಲ ವಿಚಾರಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಧ್ಯಪ್ರವೇಶ ಮಾಡ್ತಾರೆ. ಜಿಲ್ಲಾ ಮಟ್ಟದ ಕಾಂಗ್ರೆಸ್ ನಾಯಕರನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿರುವ ಯತೀಂದ್ರ ಸಿದ್ದರಾಮಯ್ಯ ತನಗಾಗಬೇಕಾಗಿದ್ದ, ತನಗನುಕೂಲ ಆಗುವ ವಿಚಾರಗಳಲ್ಲಿ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಯತೀಂದ್ರ ಸಿದ್ದರಾಮಯ್ಯ ರಾಜ್ಯವನ್ನು ಆಳುತ್ತಿದ್ದಾರೆ ಪರೋಕ್ಷವಾಗಿ ಅಂತ ಎಂಪಿ ರೇಣುಕಾಚಾರ್ಯ ಆರೋಪ ಮಾಡ್ತಿದ್ದಾರೆ. ಇನ್ನಿದಕ್ಕೆ ಕೌಂಟರ್ ಈವರೆಗೂ ವ್ಯಕ್ತವಾಗಿಲ್ಲ ಯತೀಂದ್ರರಿಂದ. ಮುಂದೊಮ್ಮೆ ಇದಕ್ಕೆ ಕೌಂಟರ್ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ. ರಾಜ್ಯಭಾರ ಮಾಡ್ತಿರೋದು ರೇಣುಕಾಚಾರ್ಯ, ಅಂದರೆ ರಾಜ್ಯಭಾರ ಯತೀಂದ್ರ ಮಾಡ್ತಿದ್ದಾರೆ ಅಂತ ಹೇಳಿ ರೇಣುಕಾಚಾರ್ಯ ಆರೋಪ. ವರ್ಗಾವಣೆಯಿಂದ ಹಿಡಿದು ಎಲ್ಲವೂ ಯತೀಂದ್ರ ಕೈಯಲ್ಲಿದೆ. MLC ಯತೀಂದ್ರ ವಿರುದ್ಧ ಸಿಡಿದೆದ್ದು ಅಬ್ಬರಿಸಿ ಬೊಬ್ಬಿರಿದ ಎಂಪಿ ರೇಣುಕಾಚಾರ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.